ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ಜಟಾಪಟಿ ಹಲ್ಲೆ. ಕೋಲಾರ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ. ಪೆಟ್ರೋಲ್ ಬಂಕ್ ಒಂದಕ್ಕೆ ಎನ್ಒಸಿ ನೀಡಲು ಹಣಕ್ಕೆ ಡಿಮ್ಯಾಂಡ್. ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ನೌಕರ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡುವಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅಪಾರ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ. ಸರ್ಕಾರಿ ಶಾಲೆಯನ್ನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಾಣ, ಕಾಂಪೌಂಡ್ ನಿರ್ಮಿಸುವ ನೆಪದಲ್ಲಿ ಎರಡೆರಡು ಬಾರಿ ಬಿಲ್ ಮಾಡಿ ಹಣ ಗುಳುಂ. ನ್ಯಾಯಾಧೀಶರ ಭೇಟಿ ವೇಳೆ ಅಕ್ರಮ ಬಯಲು. ವಾರ್ತೆಗಳ ವಿವರ. ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎರಡು ಬಣಗಳ ನಡುವೆ ಗಲಾಟೆ ನಡೆದು ಹಲ್ಲೆಯಂತಹ ಘಟನೆಗೆ ಸಾಕ್ಷಿಯಾಯಿತು. ಕೋಲಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಬೂತ್ ಲೆವೆಲ್ ಏಜೆಂಟ್ ಸಭೆಯಲ್ಲಿ ಕೆಎಚ್ ಮುನಿಯಪ್ಪ ಬೆಂಬಲಿಗರ ಮೇಲೆ ಶಾಸಕ ಮಂಜುನಾಥ್ ಬೆಂಬಲಿಗರ ನಡುವೆ ಹೊಡೆದಾಟ ನಡೆದಿದೆ. ಮಾಜಿ ಸಂಸದ ಮುನಿಯಪ್ಪ ಬೆಂಬಲಿಗ ಹಾಗೂ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೆ ಕೊತ್ತೂರು ಬೆಂಬಲಿಗರು ಹಾಗೂ ನಗರಸಭೆ ಸದಸ್ಯರಾದ ಅಂಬರೀಶ್, ಅಫ್ಸರ್, ಶಿವಕುಮಾರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇನ್ನು ವೇದಿಕೆ ಮೇಲೆ ಅಳವಡಿಸಿದ್ದ ಫ್ಲೆಕ್ಸ್ನಲ್ಲಿ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಭಾವಚಿತ್ರ ಇಲ್ಲ ಎಂಬ ಕಾರಣಕ್ಕೆ ಈ ಜಗಳ ನಡೆದಿದೆ ಎನ್ನಲಾಗ್ತಿದೆ. ಅಲ್ಲದೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡವರನ್ನ ವೇದಿಕೆ ಮೇಲೆ ಕೂರಿಸಿದ್ದಾರೆ ಎಂದು ಕೆಲವರು ಆಕ್ಷೇಪ ತೆಗೆದ್ರು. ಕೆಪಿಸಿಸಿ ಉಪಾಧ್ಯಕ್ಷ ಪಿಆರ್ ರಮೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಸಮ್ಮುಖದಲ್ಲಿ ಈ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ, ನಗರಸಭೆ ಸದಸ್ಯ ಪ್ರಸಾದ್ ಬಾಬು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ ನರಸಿಂಹ, ಮಧುಸೂದನ್ ಮತ್ತಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪೆಟ್ರೋಲ್
ಬಂಕ್ ಒಂದಕ್ಕೆ ಎನ್ಒಸಿ ನೀಡಲು ಹಣಕ್ಕೆ ಬೇಡಿಕೆ ಇಟ್ಟು ಹಣ ಸ್ವೀಕರಿಸುವ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ದ್ವಿತೀಯ ದರ್ಜೆ ಸಹಾಯಕರೊಬ್ಬರು ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಕಲುಷಿತಗೊಂಡ ವಾತಾವರಣವನ್ನ ಸ್ವಚ್ಛಗೊಳಿಸಿ ಮುಂದೆಂದೂ ಮಾಡದಂತೆ ತಿಳಿ ಹೇಳಬೇಕಾದ ಅಧಿಕಾರಿಗಳೇ ಆಗಾಗ ಲಂಚ ಪಡೆದು ಇಡೀ ಸಮಾಜವನ್ನ ಕಲುಷಿತಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡು ನಾವೆಲ್ಲ ಭ್ರಷ್ಟರು ಎನ್ನುವುದನ್ನ ಸಾಬೀತು ಮಾಡುತ್ತಲೇ ಇರುತ್ತಾರಾ? ಇವತ್ತು ಅಂಥದೊಂದು ದುಸ್ಸಾಹಸಕ್ಕೆ ಕೈ ಹಾಕಿ ಲೋಕಾಯುಕ್ತ ಬಲೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ದ್ವಿತೀಯ ದರ್ಜೆ ಸಹಾಯಕ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಪೆಟ್ರೋಲ್ ಬಂಕ್ಗೆ ಎನ್ಒಸಿ ನೀಡಲು 30,000 ರು ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಲಂಚ ಸ್ವೀಕರಿಸುತ್ತಿದ್ದ ದ್ವಿತೀಯ ದರ್ಜೆ ಸಹಾಯಕ ಕಾಜವಲಿ ಹಣದ ಸಮೇತ ಸಿಕ್ಕಿಬಿದ್ದಿದ್ದಾರೆ. ಚಿಂತಾಮಣಿ ತಾಲೂಕಿನ ದೊಡ್ಡ ಗಂಜೂರಿನ ಶ್ರೀನಾಥ್ ಎಂಬುವವರು ಈ ಬಗ್ಗೆ ಲೋಕಾಯುಕ್ತರಿಗೆ ಹಣದ ಬೇಡಿಕೆ ಬಗ್ಗೆ ದೂರು ಸಲ್ಲಿಸಿದ್ರು. ಮಂಗಳವಾರ ಲೋಕಾಯುಕ್ತ ಪೊಲೀಸರು ಕಾರ್ಯಾಚರಣೆ ನಡೆಸಿ ಹಣ ಸ್ವೀಕರಿಸುವ ವೇಳೆ ಆರೋಪಿಯನ್ನು ಬಂಧಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡುವಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅಪಾರವಾಗಿದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲು ಶಿಕ್ಷಕರ ಶ್ರಮ ಹೆಚ್ಚು ಇರುತ್ತದೆ ಎಂದು ಇಂಡಿಯನ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ವಿಹಾನ್ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಪಾಲ್ಗೊಂಡು ಮಾತನಾಡಿ, ಶಿಕ್ಷಕರು ಹಾಗೂ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಜೀವನದ ಮೌಲ್ಯಗಳನ್ನು ತಿಳಿಸಬೇಕು. ಈ ನಿಟ್ಟಿನಲ್ಲಿ ವಿಹಾನ್ ಶಾಲೆ ಶಿಕ್ಷಣ ಸಂಸ್ಥೆಯು ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಎಂದು ಹೇಳಿದರು. ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಜಿಲ್ಲಾ ಮಾಜಿ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ವಿಹಾನ್ ಪಬ್ಲಿಕ್ ಶಾಲೆ ಅಧ್ಯಕ್ಷ ಪ್ರೊಫೆಸರ್ ಪ್ರತಾಪ್ ಯಾದವ್, ಕನ್ನಡ ಚಲನಚಿತ್ರ ನಟಿ ಶರಣ್ಯ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశ ఉండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసుచ్ ఎక్కువ సపన డాక్టర్ జావ్ కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇವಾಲಯವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಗುರುಕುಲಕ್ಕೆ ತಲೆಬಾಗಿ ನಮಸ್ಕರಿಸಿ ಒಳ ಹೋಗುತ್ತೇವೆ ಅಂತ ವಿದ್ಯಾಸಂಸ್ಥೆಯಲ್ಲಿ ಜಮೀನನ್ನು ಎಗರಿಸಿ ಖಾಸಗಿ ವ್ಯಕ್ತಿಗಳ ಸ್ವತ್ತು ಮಾಡಿಕೊಂಡಿದ್ದಾರೆ. 2 ಕಾಂಪೌಂಡ್ ನಿರ್ಮಿಸಿ ಸರ್ಕಾರದ ಬೊಕ್ಕಸವನ್ನ ಬರಿದು ಮಾಡಿದ ಪ್ರಕರಣವನ್ನ ಸ್ವತಃ ನ್ಯಾಯಾಧೀಶರೇ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅದೇನಂತೀರಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ಗುಂತಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಗುಂತಪ್ಪನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬಂದಿರುವ ಗ್ರಹಗತಿ ಇದು. ಮಕ್ಕಳ ರಕ್ಷಣಾ ಸಮಿತಿಯೊಂದಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎ ಅರುಣಾಕುಮಾರಿ ರವರು ಗುಂತಪ್ಪನಹಳ್ಳಿ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟ ವೇಳೆ ಗ್ರಾಮಸ್ಥರು ನೀಡಿದ ದೂರಿನ ಮೇರೆಗೆ ಪಂಚಾಯಿತಿಯಲ್ಲಿ ಕಡತಗಳನ್ನು ಪರಿಶೀಲಿಸಿದಾಗ ಸರ್ಕಾರಿ ಶಾಲೆಗೆ ಸೇರಿದ ಕಾಂಪೌಂಡ್ ಜಾಗ ಒತ್ತುವರಿ ಮಾಡಿ ದೇವಾಲಯ ನಿರ್ಮಾಣ ಮಾಡಿದ್ದಾರಾ? ಅಲ್ಲದೆ ಈಗಾಗಲೇ ನಿರ್ಮಾಣ ಮಾಡಿರುವ ಕಾಂಪೌಂಡ್ ಇದ್ದರೂ ಮತ್ತೊಮ್ಮೆ ಕಾಂಪೌಂಡ್ ನಿರ್ಮಿಸಿ 10 ಲಕ್ಷ ರುಗಳು ಹೆಚ್ಚುವರಿ ಬಿಲ್ ಮಾಡಿ ಸರ್ಕಾರದ ಬೊಕ್ಕಸವನ್ನೇ ಬರಿದು ಮಾಡಿದ್ದಾರೆ ಎಂದು ದಾಖಲೆಗಳಲ್ಲಿ ತಿಳಿದು ಬಂದಿದೆ. ಇದು ಯಾರು ಮಾಡಿದ್ದಾರೆ, ಯಾವ ಅವಧಿಯಲ್ಲಿ ಮಾಡಿದ್ದಾರೆ, ಎಲ್ಲ ದಾಖಲೆಗಳನ್ನ ಕಚೇರಿಗೆ ತೆಗೆದುಕೊಂಡು ಬರುವಂತೆ ಪಿಡಿಒ ನಾರಾಯಣಸ್ವಾಮಿಗೆ ತಿಳಿಸಿದ ಘಟನೆ ನಡೆದಿದೆ.
ದಿವಸ ನಾನು ಬಂದದ ಉದ್ದೇಶ ಏನಂದರೆ ಮಕ್ಕಳ ಕಲ್ಯಾಣ ಸಮಿತಿ ಇದೆಯೋ ಇಲ್ಲೋ ಅಂತ ನೋಡಲಿಕ್ಕೆ. ಸೊ ಅಲ್ಲಿ ಬರೋದ್ರೊಳಗೆ ಒಂದು ಕಂಪ್ಲೇಂಟ್ ಬಂದಿತ್ತು ನನ್ನ ಹತ್ರ. ಸ್ಕೂಲ್ ಜಾಗದಲ್ಲಿ ಒಂದು ಟೆಂಪಲ್ ಕಟ್ಟಿದ್ದಾರೆ ಹಾಗೂ ಸ್ಕೂಲ್ ಜಾಗನ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಸೊ ಅದೇ ಸ್ಕೂಲ್ ಅಲ್ವಾ ಅಂತ ಹೇಳಿ ನಾನು ಅದಕ್ಕೆ ಇನ್ನೊಮ್ಮೆ ಭೇಟಿ ನೀಡ್ತೀನಿ ಅಂತ ಹೇಳಿ ಇವತ್ತು ಹೇಳಿ ನಾನು ಬಂದಿರೋದು. ಸೊ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಸ್ಕೂಲ್ ಜಾಗನ ಒತ್ತುವರಿ ಮಾಡಿದ ಹಾಗೆ ಕಾಣಿಸುತ್ತೆ. ಸ್ಕೂಲ್ ಜಾಗಕ್ಕೆ ಸುತ್ತಲೂ ಆವರಣ ಇದೆ, ಕಾಂಪೌಂಡ್ ವಾಲ್ ಇದೆ, ಆದರೂ ಇನ್ನೊಂದು ಕಾಂಪೌಂಡ್ ವಾಲ್ ಕಟ್ಟಿಸಿದ್ದಾರೆ, ಅದನ್ನು ಬಿಲ್ ಮಾಡ್ಕೊಂಡಿದ್ದಾರೆ. ಸೊ ಮತ್ತು ಸ್ಕೂಲ್ ಡಾಕ್ಯುಮೆಂಟ್ಸನ್ನು ನೋಡಿದಾಗ ಅದರಲ್ಲಿ ಹ್ಯಾಂಡ್ ರಿಟನ್ನಲ್ಲಿ ಪ್ರಿಂಟೆಡ್ ಪೇಜ್ ನಂಬರ್ ಬೇರೆ ಇದ್ದು ಒಂದು 2 ಪುಟ ಹ್ಯಾಂಡ್ ರಿಟನ್ ಇದರಲ್ಲಿ ಇರುವಂಥದ್ದು, ಪೇಜ್ ನಂಬರ್ ಇರುವಂಥದ್ದು. ಸೊ ಆದ್ದರಿಂದ ಆ ಬುಕ್ಕನ್ನು ಸೀಸ್ ಮಾಡಿದ್ದೇವೆ, ಅವರ ಹೈಯರ್ ಅಥಾರಿಟಿ ಗಮನಕ್ಕೆ ತಂದಿದ್ದೇವೆ ಅದನ್ನು. ಸೊ ಒಟ್ಟಾರೆ ಏನಂದರೆ ಸರ್ಕಾರ ಸ್ವತ್ತನ್ನು ಕಬಳಿಸಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗೆ ನ್ಯಾಯಾಧೀಶರು ಎಲ್ಲಿ ಹೋಗಿ ಚೆಕ್ ಮಾಡಿದ್ರೂ ಒಂದಲ್ಲ ಒಂದು ಅಕ್ರಮಗಳನ್ನ ಹೊರಗೆಳೆಯುತ್ತಲೇ ಇದ್ದಾರಾ? ಇದು ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಪಾರದರ್ಶಕ ಕೆಲಸಗಳಿಗೆ ಹಿಡಿದ ಕನ್ನಡಿಯಾಗಿದ್ದು, ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪದಿಂದ ಹೊರಗೆ ತರುವುದು ಹೇಗೆ ಎನ್ನುವಂತಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿರುವ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರಿಗೆ ಗುತ್ತಿಗೆ ರದ್ದು ಮಾಡಿ ನೇರ ಪಾವತಿ ನೌಕರರನ್ನಾಗಿ ಪರಿವರ್ತಿಸಿ ಎಂದು ಒತ್ತಾಯಿಸಿ ತಮ್ಮ ಸೇವೆ ಬಂದ್ ಮಾಡಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು. ಬೇಕೇ ಬೇಕು ಹೊರಗುತ್ತಿಗೆ ನೌಕರರ ಹೋರಾಟಕ್ಕೆ. ಕಳೆದ 16 ವರ್ಷಗಳಿಂದ ಪಾಲಿಕೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಸ್ವಚ್ಛತೆ, ನೀರುಗಂಟಿ, ಡ್ರೈವರ್ ಕೆಲಸ, ಮಸಣ ಕಾಯುವ ಕೆಲಸ ಮಾಡುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಗುತ್ತಿಗೆ ಕಾರ್ಮಿಕತೆಯನ್ನು ರದ್ದುಗೊಳಿಸಿ ನೇರ ಪಾವತಿಗೆ ಅವಕಾಶ ಕಲ್ಪಿಸಬೇಕು. ರಾಜ್ಯದ ಸಿಎಂ ಮಂಡಿಸುವ ಮುಂದಿನ ಬಜೆಟ್ನಲ್ಲಿ ನೇರ ಪಾವತಿಗೆ ಹಣ ಮೀಸಲಿಡಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರಸಭೆ ಮುಂದೆ ಇಂದಿನಿಂದ 2 ದಿನಗಳ ಕಾಲ ತಮ್ಮ ಸೇವೆಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಏನೇ ಬರಲಿ ಬೇಕೇ ಬೇಕು. ಗುತ್ತಿಗೆ ಆಧಾರಿತ ಪೌರ ಕಾರ್ಮಿಕರು ಸೇವೆ ಬಂದ್ ಮಾಡಿ ಪ್ರತಿಭಟನೆಗೆ ಕುಳಿತಿರುವುದರಿಂದ ಆಯಾ ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ, ಚರಂಡಿ, ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದ್ದು ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೂತ್ ಲೆವೆಲ್ ಏಜೆಂಟ್ ಸಭೆಯಲ್ಲಿ ವೇದಿಕೆ ಮೇಲೆ ಕುಳಿತುಕೊಂಡಿದ್ದ ನನ್ನ ಮೇಲೆ ಏಕಾಏಕಿ ಬಂದು ಕುತ್ತಿಗೆ ಪಟ್ಟೆಗೆ ಕೈ ಹಾಕಿ ತೀವ್ರವಾಗಿ ವೈ ಶಿವಕುಮಾರ್ ಸೇರಿದಂತೆ 3 ಮಂದಿಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ದೂರಿದ್ದಾರೆ. ಕೋಲಾರ ನಗರದ ನ್ಯೂ ಕಾಮಧೇನು ಆಸ್ಪತ್ರೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಸುದ್ದಿಗಾರರೊಂದಿಗೆ ಮಾತನಾಡಿ, ನನಗೂ ವೈ ಶಿವಕುಮಾರ್ಗೂ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ಆದರೂ ಸಹ ಅಪ್ಸರ್ ಮೈಲಾಂಡಹಳ್ಳಿ ಮುರಳಿ ಅಂಬರೀಷ್ಗೆ ನಾನು ಸಹಾಯವನ್ನು ಮಾಡಿದ್ದೇನೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಶಾಸಕರೊಂದಿಗೆ ನಾನು ನನ್ನ ರಾಜಕೀಯ ಜೀವನವನ್ನು ಕಂಡಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಶಾಸಕ ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಯಾಕೆ ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಯಬೇಕಿದೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ತೆಗೆದುಕೊಳ್ಳಬೇಕು. ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ನೀಡಿ ಅವರ ವಿರುದ್ಧ ಸಣ್ಣ ವ್ಯಕ್ತಿಯಾಗಲು ಇಷ್ಟವಿಲ್ಲ ಎಂದರು. ರಮೇಶ್ ಕುಮಾರ್ ಕಲಿಸಿದ್ದಾರೆ, KH ಕಲಿಸಿದ್ದಾರೆ, ಬೈರೇಗೌಡರು ಕಲಿಸಿದ್ದಾರೆ. ಆ ಥರ ಬೆಳೆದಿರೋರು ಬೀದಿ ಜಗಳ ಮಾಡೋದೊಂದು ಪಕ್ಷ ಕಟ್ಟಲಿಕ್ಕಾಗಲ್ಲ. ಪಕ್ಷ ಯಾವತ್ತಿದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಗಳಿಸಬೇಕು, ಪ್ರೀತಿ ವಿಶ್ವಾಸದಿಂದ ಪಕ್ಷ ಕಟ್ಟಬೇಕು. ಈ ವಿಚಾರದಲ್ಲಿ ಹೈಕಮಾಂಡ್ನವ್ರು ಯಾವ ಥರ ಏನು ಮಾಡ್ತಾರೆ, ನಾನು ಆದಷ್ಟು ಬೇಗ ಇದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಇದೇ ಥರ ಮುಂದುವರೆದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಪಾರ್ಲಿಮೆಂಟ್ ಗೆಲ್ತಕ್ಕಂಥದ್ದು ನಮಗೆ ಸಂದೇಶ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು.
ಯಾವುದೇ ಕಾರಣಕ್ಕೆ ಗೆಲ್ಲಬೇಕು ಅಂತ ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಾರಣ ನನಗೆ ಗೊತ್ತೇ ಇಲ್ಲ ಯಾಕೆ ಗಲಾಟೆ ನನ್ನ ಎದುರು ಬಂದರು. ನನಗೂ ಅವರು ವೈಷಮ್ಯ ಇಲ್ಲ, ಜಗಳ ಇಲ್ಲ, ಏನು ನಾವು ಯಾವುದೇ ವ್ಯವಹಾರ ನಡೆದಿಲ್ಲ ಅವರ ಮಧ್ಯೆ, ನಮ್ಮ ಮಧ್ಯೆ. ಕಾರಣ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ರಮೇಶ್, ಕಾರ್ಯದರ್ಶಿ ರಾಜ್ಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ತಮ್ಮ ನಡುವಿನ ವೈಯಕ್ತಿಕ ದ್ವೇಷಕ್ಕಾಗಿ ತಮ್ಮ ಜಮೀನಿನ ಮೂಲಕ ಪಕ್ಕದ ಜಮೀನಿನ ರೈತನಿಗೆ ವಿದ್ಯುತ್ ಲೈನ್ ಹಾದು ಹೋಗಿರುವುದನ್ನು ವಿರೋಧಿಸಿ ಮುಖ್ಯ ಪೊಲೀಸ್ ಪೇದೆಯೊಬ್ಬರು 11 kV ವಿದ್ಯುತ್ ಲೈನ್ ಅನ್ನು ಕಟ್ ಮಾಡಿದ್ದು, ಇದನ್ನು ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ರೈತನ ಮೇಲಿನ ಕೋಪಕ್ಕೆ 11 kV ವಿದ್ಯುತ್ ತಂತಿಯನ್ನು ಕಟ್ ಮಾಡಿ ಪೊಲೀಸ್ ದರ್ಪ ಮೆರೆದಿರುವ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೋಡ್ಲಹಳ್ಳಿಯಲ್ಲಿ ನಡೆದಿದೆ. ಬೆಂಗಳೂರು ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗಂಗರಾಜ್ ಹಾಗೂ ಬೆಂಬಲಿಗರು ರೈತ ಶಿವಣ್ಣನ ಜಮೀನಿಗೆ ಹಾದು ಹೋಗಿರುವ 11 kV ಲೈನ್ ಅನ್ನು ರಾತ್ರೋರಾತ್ರಿ ಕಟ್ ಮಾಡಿದ್ದಾರೆ. ನೆಲದಲ್ಲಿ ಬಿದ್ದಿರುವ ವಿದ್ಯುತ್ ತಂತಿಯನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ರೈತ ಶಿವಣ್ಣ ಹಾಗೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ತಾಲೂಕು ಕುಪ್ಪಳ್ಳಿ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷ ಕುಡುತಿ ನಾರಾಯಣಸ್ವಾಮಿ ಎಂಬಾತ ಅಧಿಕಾರದಲ್ಲಿದ್ದಾಗ ನಡೆಸಿರುವ ಅಕ್ರಮಗಳನ್ನು ಮುಚ್ಚಿಟ್ಟುಕೊಂಡು ಸದಸ್ಯರ ಒಪ್ಪಿಗೆ ಪಡೆಯದೆ ಅರಣ್ಯ ಮರಗಳ ಕಟಾವು ಮಾಡಿದ್ದಾರೆಂದು ಹಾಲಿ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕುಪ್ಪಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕುಡುತಿ ನಾರಾಯಣಸ್ವಾಮಿ ಎಂಬಾತ ತನ್ನ ಜೊತೆಗೆ 2 ಸದಸ್ಯರುಗಳನ್ನು ಸೇರಿಸಿಕೊಂಡು ಸದಸ್ಯರ ಒಪ್ಪಿಗೆ ಇಲ್ಲದ ಪಂಚಾಯಿತಿಗೆ ಸೇರಿದ ನೀಲಗಿರಿ ತೋಪು ಮಾರಾಟ ಮಾಡಿದ್ದಾರೆಂದು ಪಂಚಾಯಿತಿ ಮುಂದೆ ತಮಟೆ ಹೊಡೆಸಿ ಹೈ ಡ್ರಾಮಾ ಮಾಡಿಸಿದ್ದಾನೆ. ಜೊತೆಗೆ ಕಚೇರಿ ಸ್ವಚ್ಛತಾ ಕಾರ್ಯಕರ್ತೆಯೊಬ್ಬಳಿಗೆ ಜವಾನ ಕೆಲಸ ಕೊಡಿ ಎಂದು ಒತ್ತಾಯಿಸಿ ಹಾಲಿ ಅಧ್ಯಕ್ಷೆ ಬಾಲಮ್ಮ ಮತ್ತು ಉಪಾಧ್ಯಕ್ಷ ರಾಘವೇಂದ್ರ ವಿರುದ್ಧ ಉದ್ದೇಶಪೂರ್ವಕವಾಗಿ ಬೀದಿ ರಂಪ ಮಾಡಿಸಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ನೀಡಿದ ಉಪಾಧ್ಯಕ್ಷ ರಾಘವೇಂದ್ರ, ಕುಡುತಿ ನಾರಾಯಣಸ್ವಾಮಿ ಅಧ್ಯಕ್ಷರಾಗಿದ್ದಾಗ ನಡೆಸಿರುವ ಪಂಚಾಯಿತಿಯಲ್ಲಿ ಬರುತ್ತಿದ್ದ ಆದಾಯವನ್ನೆಲ್ಲ ನುಂಗಿ ನೀರು ಕುಡಿದಿದ್ರು. ಆ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಕಾರಣ ಪಂಚಾಯಿತಿಗೆ ಸೇರಿದ ನೀಲಗಿರಿ ತೋಪಿನಲ್ಲಿ ವಿದ್ಯುತ್ ಹೈ ವೋಲ್ಟೇಜ್ ಲೈನ್ ಹೋಗುವ ಕಾರಣ ಸದಸ್ಯರ ಗಮನಕ್ಕೆ ತರದೆ ಕಟಾವು ಮಾಡಿಸಿದ. ನಾನೊಬ್ಬನೇ ತೆಗೆದುಕೊಂಡ ತೀರ್ಮಾನವನ್ನ 15 ಜನ ಸದಸ್ಯರ ಒಪ್ಪಿಗೆ ಇದೆ, ಅದಕ್ಕೆ ಟರಾವು ಪಾಸ್ ಮಾಡಿರುವ ಪುಸ್ತಕ ಇದೆ ಎಂದು ಸ್ಪಷ್ಟನೆ ನೀಡಿ ಕಚೇರಿ ಸ್ವಚ್ಛಗಾರ್ತಿಯೊಬ್ಬಳನ್ನ ಎತ್ತಿಕಟ್ಟಿ ಬೀದಿ ರಂಪ ಮಾಡಿಸಿ ಪಂಚಾಯಿತಿ ಮಾನ ಮರ್ಯಾದೆ ಹರಾಜು ಹಾಕುತ್ತಿದ್ದಾರೆಂದು ಗರಂ ಆದರು. ನಾನು ಅಧಿಕಾರಕ್ಕೆ ಬಂದು 5 ತಿಂಗಳಲ್ಲಿ ಶೂನ್ಯ ಆದಾಯವಿದ್ದ 30 ಲಕ್ಷ ರುಗಳ ಡೆಪಾಸಿಟ್ ಇಟ್ಟಿದ್ದೇನೆ. ನಮ್ಮ ಕಚೇರಿ ಅಧಿಕಾರಿಗಳ ಮೇಲೆ ಸುಮ್ಮನೆ ಗೂಬೆ ಕೂರಿಸೋದು ಸರಿಯಲ್ಲ. ನನ್ನ ತಪ್ಪಿದ್ದರೆ ದಾಖಲೆ ಸಮೇತ ತೋರಿಸಿ ಎಂದು ಚಾಲೆಂಜ್ ಮಾಡಿದ್ರು. ನಿರ್ವಹಣಾ ವೆಚ್ಚದಲ್ಲಿ ವರ್ಗ 1ರಲ್ಲಿ 30 ಚಿಲ್ಲರೆ ಇದೆ, 30 ಲಕ್ಷ ಚಿಲ್ಲರೆ. ನಾವೆಲ್ಲ ದುರುಪಯೋಗ ಮಾಡಿದ್ರೆ ಆ 30 ಲಕ್ಷ ಇರ್ತಿದ್ದ? ನಾವು 5 ತಿಂಗಳಾಗಿದೆ ಈ ಅಧಿಕಾರ ವಹಿಸ್ಕೊಂಡು. ಯಾರ್ಯಾರಿಗೆ ಯಾವ್ಯಾವ ಕೆಲಸ ಒಪ್ಪಿಸ್ಬೇಕೋ ಆ ಕೆಲಸ ಒಪ್ಪಿಸಿರೋದಕ್ಕೆ ಅವ್ರನ್ನೆಲ್ಲ ಎತ್ಕಟ್ಟಿ ಈ ತರ ರಾಜಕೀಯ ಮಾಡ್ತಾ ಇದ್ದಾರೆ. ಕಚೇರಿ ಸ್ವಚ್ಛತಾಗಾರ್ತಿ ಲಕ್ಷ್ಮಮ್ಮ ಕಚೇರಿ ಮುಂದೆ ಜೋರಾಗಿ ಕೂಗಿ ಅಧ್ಯಕ್ಷರ ಅಧಿಕಾರಿಗಳ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿ ತಾನೇ ಕೆಲಸ ಮಾಡೋ ಪಂಚಾಯಿತಿ ಬೀದಿಗೆ ತಂದು ರಂಪಾಟ ಮಾಡುತ್ತಿದ್ದು, ತನ್ನ ಮೇಲೆ ಆರೋಪ ಬಂದಿರುವ ಅಕ್ರಮಗಳನ್ನ ಮುಚ್ಚಿಕೊಳ್ಳಲು ಆತನೇ ಈಕೆಯನ್ನ ಎತ್ತಿಕಟ್ಟಿ ಹೈಡ್ರಾಮಾ ಮಾಡಿಸುತ್ತಿದ್ದಾರೆಂದು ಅಧ್ಯಕ್ಷರು ದೂರಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತ ದೇಶದಲ್ಲಿ ಏಕತೆಯಿಂದ, ಒಗ್ಗಟ್ಟಿನಿಂದ, ಅಖಂಡತೆಯಿಂದ ಕೂಡಿರುವ ವಿಶೇಷವಾದ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ್ದಾರೆ. ಸಾಮಾನ್ಯ ವರ್ಗದವರು ಸಹ ರಾಜಕೀಯ ಚುಕ್ಕಾಣಿ ಹಿಡಿದಿರುವುದೇ ನಿದರ್ಶನ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಹೇಳಿದರು.
ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ಮಾತನಾಡಿ, ದೇಶದ ಪ್ರತಿ ಪ್ರಜೆಗಳಿಗೆ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟಿದ್ದು ಅಂಬೇಡ್ಕರ್ ಅವರು ರಚಿಸಿದ ಭಾರತದ ಸಂವಿಧಾನ. ಪ್ರತಿಯೊಬ್ಬರೂ ಸಂವಿಧಾನ ಪೀಠಿಕೆಯನ್ನು ಓದುವ ಮೂಲಕ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಪಾಲಿಸಬೇಕು. ಸಾಮಾನ್ಯ ವರ್ಗದವರು ಸಹ ರಾಜಕೀಯ ಚುಕ್ಕಾಣಿ ಹಿಡಿಯಲು ನಿದರ್ಶನ ನಮ್ಮ ದೇಶದ ಸಂವಿಧಾನ ಎಂದು ಇನ್ಸ್ಪೆಕ್ಟರ್ ವಸಂತ್ ಹೇಳಿದ್ರು. ಇನ್ನು ಜಾಥಾದಲ್ಲಿ ಡೊಳ್ಳು ಕುಣಿತ, ಶಾಲಾ ವಿದ್ಯಾರ್ಥಿಗಳು ಜೈಕಾರ ಕೂಗಿ ಮೆರವಣಿಗೆಗೆ ಮೆರುಗು ತಂದ್ರು. ಸ್ವಾತಂತ್ರ್ಯದ ಹಕ್ಕಿಂದ ಹಿಡಿದು ಸಮಾನತೆ ಹಕ್ಕಿಂದ ಹಿಡಿದು ಭ್ರಾತೃತ್ವದ ಹಕ್ಕಿಂದ ಹಿಡಿದು ಎಲ್ಲ ರೀತಿಯ ಧಾರ್ಮಿಕ ಹಕ್ಕು ಆಗ್ಬೋದು, ಒಬ್ಬ ವ್ಯಕ್ತಿ ಜೀವಿಸುವ ಹಕ್ಕು ಆಗ್ಬೋದು, ಎಲ್ಲ ರೀತಿಯ ಹಕ್ಕುಗಳನ್ನ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಂತದ್ದು. ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಸಂವಿಧಾನ ಇದ್ರೆ ಅದು ನಮ್ಮ ದೇಶದ ಸಂವಿಧಾನ. ಇಂತಹ ಸಂವಿಧಾನವನ್ನ ಕೊಟ್ಟಂತ ಮಹಾನ್ ನಾಯಕರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಂವಿಧಾನ ಪೀಠಿಕೆ ಓದುವ ಮೂಲಕ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಶಾಲಾ ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ವಿ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮ್ಪ್ರಸಾದ್, ಉಪಾಧ್ಯಕ್ಷೆ ಪದ್ಮಾ, ಪಿಡಿಒ ಎ ಹರೀಂದ್ರ ಗೋಪಾಲ್, ಕಾರ್ಯದರ್ಶಿ ನಾಗರಾಜ್, ಗಾಯತ್ರಿ ಇನ್ನಿತರರು ಭಾಗವಹಿಸಿದ್ರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಭಾರತದಲ್ಲಿನ ಪ್ರತಿಯೊಬ್ಬ ಪ್ರಜೆಯ ಸಮಾನತೆಯಿಂದ ಬಾಳಬೇಕೆಂಬ ಸದುದ್ದೇಶದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ದು. ಯಾರು ಸಂವಿಧಾನವನ್ನ ಸಂಪೂರ್ಣವಾಗಿ ಓದಿಲ್ಲ ಅಂತವರು ಸಂವಿಧಾನದ ಬಗ್ಗೆ ಸಣ್ಣತನವಾಗಿ ಮಾತನಾಡುತ್ತಾರೆ ಎಂದು ಜಾನಪದ ಕಲಾವಿದ ನಾರಮಾಕಲಹಳ್ಳಿ ಮುನಿರೆಡ್ಡಿರವರು ತಿಳಿಸಿದರು. 75ನೇ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವ ಆಚರಣೆ ಅಂಗವಾಗಿ ಕರ್ನಾಟಕ ಸರ್ಕಾರದಿಂದ ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಮಂಗಳವಾರ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ, ಕೋಟಗಲ್, ಭೂಮಿಶೆಟ್ಟಿಹಳ್ಳಿ, ಮೆಂಡಗಲ್, ಎಸ್ ರಾಗುಟ್ಟಹಳ್ಳಿ ಹಾಗೂ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಿಗೆ ಆಗಮಿಸಿದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಮುಖಂಡರು ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದ ನಾರಮಾಕಲಹಳ್ಳಿ ಮುನಿರೆಡ್ಡಿ ಮಾತನಾಡಿ, ಭಾರತದಲ್ಲಿ ಸಂವಿಧಾನ ಎಂಬುದು ಇಲ್ಲದೇ ಇದ್ದರೆ ಹೆಣ್ಣು ಮಕ್ಕಳು ತುಂಬಾ ತೊಂದರೆಗಳನ್ನು ಅನುಭವಿಸಬೇಕಾಗಿತ್ತು. ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949ರ ನವೆಂಬರ್ ಮಾಹೆಯ 26ನೇ ದಿನದಂದು ನಾವಾಗಿ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ರೂಪಿಸಿಕೊಂಡಿದ್ದೇವೆ ಎಂದರು. ರಾಷ್ಟ್ರ ಜೊತೆಗೆ ಎದ್ದು ನಿಂತು ಗೌರವ ಕೊಡ್ತೀವೋ, ಎಲ್ಲಿ ದೌರ್ಜನ್ಯ ಆದ್ರೆ ಅಲ್ಲಿ ನಾವೆಲ್ಲ ಎದ್ದು ನಿಂತರೆ ಅಲ್ಲಿ ಜಯ ಇರುತ್ತೆ. ಆ ಕೆಲಸ ಆಗ್ಬೇಕು ಅಂತ ಮಾತಾಡ್ತಾರೆ ಅಂಬೇಡ್ಕರ್. ಸಂವಿಧಾನ ಜಾಗೃತಿ ಜಾಥಾ ಅಂತ ಇವತ್ತು ಬಂದು ಪೀಠಿಕೆ ನಮ್ಮ ಕೈಗೆ ಬರ್ತಾ ಇದೆ. ಏನು ಸಂವಿಧಾನದಲ್ಲಿ ಏನಿದೆ, ಏನೋ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಈ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಎಲ್ರಿಗೂ ಹಸಿವಿದೆ, ಆಸೆ ಇದೆ. ಇಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ನಮ್ಮ ಸಣ್ಣತನಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮನುಷ್ಯನಾಗ ಕೆಲವರು ಕಾಣಿಸ್ತೀವಿ ಅಷ್ಟೇ. ಆ ಮೃಗಗಳಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಇದು ಬೇಕಾಗಿಲ್ಲ. ನಾವು ಮನುಷ್ಯರಾಗ ಬದುಕಬೇಕು. ಎಲ್ರಿಗೂ ಹಸಿವಿದೆ, ಎಲ್ರಿಗೂ ಆಸೆ ಇದೆ. ಯಾರಿಗಾರಿಗೂ ತೊಂದರೆ ಬೇಡ ಅಂತ ಸಂವಿಧಾನದಲ್ಲಿ ಈ ಕಾನೂನು ಮಾಡಿದ್ರು. ಪೂರ್ಣಕುಂಭ ಕಳಶ ಹೊತ್ತ ಮಾತೆಯರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವಿವಿಧ ಕಲಾ ತಂಡಗಳು, ತಮಟೆ ಕಲಾವಿದರು ಅಂಬೇಡ್ಕರ್ ಜಾಗೃತಿ ಗೀತೆಗಳನ್ನು ಸಿದ್ಧಾರ್ಥ ಯುವ ಕ್ರೀಡಾ ಸಾಂಸ್ಕೃತಿಕ ಸಂಘದ ಸದಸ್ಯರು ಹಾಡಿದ್ರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ ನಾಯ್ಕ್, ಎನ್ ಕೃಷ್ಣ, ಲಕ್ಷ್ಮಯ್ಯ, ಲಕ್ಷ್ಮಪ್ಪ, ನೋಡಲ್ ಅಧಿಕಾರಿ ರೇಖಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸಂಕಷ್ಟಹರ ಗಣಪತಿ ಎಂದೇ ಪ್ರಸಿದ್ಧಿ ಪಡೆದಿರುವ ಬಲಮುರಿ ಗಣಪತಿ ದೇವಾಲಯ ಕುಂಭಾಭಿಷೇಕ ಬುಧವಾರ ನಡೆಯಲಿದ್ದು, ಇಂದು ಸುದರ್ಶನ ಹೋಮದಿಂದ ಪ್ರಾರಂಭವಾಗಿದ್ದು, ಬುಧವಾರ 11:15 ಮೇಷ ಲಗ್ನದಲ್ಲಿ ರಾಯಲ್ಪಾಡು ಜ್ಯೋತಿಷ್ಯ ವಿದ್ವಾಂಸರಾದ ವಿಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಯಿಂದ ಕುಂಭಾಭಿಷೇಕ ನೆರವೇರಲಿದೆ ಎಂದು ಪ್ರಧಾನ ಅರ್ಚಕ ರಮೇಶ್ ಶಾಸ್ತ್ರಿ ತಿಳಿಸಿದ್ದಾರೆ. ಓಂ ಶ್ರೀ ಕೃಷ್ಣಾಯ ಗೋವಿಂದಾಯ
ಚಿಕ್ಕಬಳ್ಳಾಪುರ ನಗರಕ್ಕೆ ಸಂಕಷ್ಟಹರ ಗಣಪತಿ ಎಂದೇ ಸುಪ್ರಸಿದ್ಧರಾಗಿರುವ ಬಲಮುರಿ ಗಣಪತಿ ದೇವರ ಕುಂಭಾಭಿಷೇಕ ನಾಳೆ ಬೆಳಗ್ಗೆ 11 ಗಂಟೆಗೆ ನೆರವೇರಲಿದೆ. 12 ವರ್ಷಕ್ಕೊಮ್ಮೆ ನಡೆಯುವ ಈ ಕುಂಭಾಭಿಷೇಕ ವೀಕ್ಷಿಸಲು ನೂರಾರು ಭಕ್ತರು ಸೇರುವ ನಿರೀಕ್ಷೆ ಇದೆ. ಈ ಗಣಪತಿ ಕುಂಭಾಭಿಷೇಕ ನಡೆಯುವ ವೇಳೆ ಆ ತೀರ್ಥ ಭಕ್ತರ ಮೇಲೆ ಬಿದ್ದರೆ ನಾವಂದುಕೊಂಡ ಎಲ್ಲ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆ ಜನರಲ್ಲಿದೆ. ಆ ದೃಷ್ಟಿಯಿಂದ ಸಾವಿರಾರು ಭಕ್ತರು ಸೇರುವ ನಿರೀಕ್ಷೆ ಇದೆ. ಈ ಕುಂಭಾಭಿಷೇಕವನ್ನ ರಾಯಲ್ಪಾಡು ಜ್ಯೋತಿಷ್ಯ ವಿದ್ವಾಂಸರಾದ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿ ನೆರವೇರಿಸಲಿದ್ದಾರೆಂದು ಪ್ರಧಾನ ಅರ್ಚಕರು ರಮೇಶ್ ಶಾಸ್ತ್ರಿ ಮತ್ತು ನಿರಂಜನ ಶಾಸ್ತ್ರಿಗಳು ತಿಳಿಸಿದ್ದಾರೆ. ಈ ಒಂದು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ ಫೆಬ್ರವರಿ 12, 13, 14ನೇ ತಾರೀಕು ಮಹಾ ಕುಂಭಾಭಿಷೇಕ ಕಾರ್ಯಕ್ರಮ. ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಜ್ಯೋತಿಷ್ಯ ವಿದ್ವಾಂಸರು, ಜ್ಯೋತಿಷ್ಯ ಪ್ರವೀಣರು, ವೇದಬ್ರಹ್ಮಶ್ರೀ ವೆಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು, ರಾಯಲಪಾಡು ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ಅವಧೂತ ಸದ್ಗುರುಗಳು, ಬೆಲಗೂರು ವೀರಾಂಜನೇಯ ವೀರ ಪ್ರತಾಪಾಂಜನೇಯ ಕ್ಷೇತ್ರದ ಅವಧೂತ ಸದ್ಗುರುಗಳಿಂದ ಈ ಒಂದು ಕುಂಭಾಭಿಷೇಕ ಕಾರ್ಯಕ್ರಮ ಅವರ ಅಮೃತ ಹಸ್ತದಲ್ಲೇ ನೆರವೇರುತ್ತದೆ. ಮಧ್ಯಾಹ್ನ 12:30ಕ್ಕೆ ಮೂಲ ಮಹಾಗಣಪತಿಗೆ ಮಹಾಮಂಗಳಾರತಿ. ಬಿಬಿ ರಸ್ತೆ ಬಲಮುರಿ ಗಣಪತಿ ವೃತ್ತವೆಂದೇ ಕರೆಯುತ್ತಿದ್ದ ಸ್ಥಳದಿಂದ ರಸ್ತೆ ಅಗಲೀಕರಣಕ್ಕಾಗಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಿ 8 ವರ್ಷಗಳು ಕಳೆದಿದ್ದು ನಿರ್ಮಾಣದ ವೇಳೆ ಕುಂಭಾಭಿಷೇಕ ಮಾಡದಿದ್ದ ಕಾರಣ ನಾಳೆ ಕುಂಭಾಭಿಷೇಕ ನಡೆಯಲಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯುವ ಜನತೆ ತಮ್ಮ ದಿನನಿತ್ಯದ ಪಠ್ಯಾಂಶಗಳೊಂದಿಗೆ ಕ್ರೀಡೆಗಳಿಗೂ ಆದ್ಯತೆ ನೀಡಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ಉದ್ಯೋಗದಾತರು ಕ್ರೀಡಾಪಟುಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರಿಬಿದನೂರಿನ ಕ್ರೀಡಾಪಟುಗಳು ಹೆಸರು ಮಾಡಬೇಕು ಎಂದು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ರಕ್ಷಾರಾಮಯ್ಯ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾ ಮೈದಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಿನಿಮಾ ನಾಯಕ ನಟ ರೋಷನ್ ಬೈದ್ಯ ಸಹಕಾರದೊಂದಿಗೆ ವಿವೇಕಾನಂದ ಶಾಲೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ನಡೆಯಲಿರುವ ಗೌರಿಬಿದನೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳಿಗೆ ಹರಾಜು ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ರಕ್ಷಾರಾಮಯ್ಯ ಭಾಗವಹಿಸಿ ಮಾತನಾಡಿ, ಯುವ ಜನತೆ ಇತರೆ ವ್ಯಸನಗಳ ಹಿಂದೆ ಬೀಳದಂತೆ ಕ್ರೀಡೆಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವ ಮುಖಾಂತರ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸಬೇಕೆಂದರು. ಸ್ಕೂಲ್ಗಳಲ್ಲಿ ಆದಷ್ಟು ಹೆಚ್ಚು ಪ್ರಾಮಾಣಿಕತೆ ಕೊಡೋದು ಸ್ಪೋರ್ಟ್ಸ್ಗೆ. ಸೊ ನೀವೆಲ್ಲ ಸ್ಪೋರ್ಟ್ಸ್, ಈ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಏನು ಮಾಡ್ಕೊಂಡಿದ್ದೀರಿ, ಬರೀ ಗೌರಿಬಿದನೂರು ಒಂದೇ ಅಲ್ಲ, ಗೌರಿಬಿದನೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಏನು ಮಾಡ್ಕೊಂಡಿದ್ದೀರಿ, ಬರೀ ಗೌರಿಬಿದನೂರು ಒಂದೇ ಸೀಮಿತರಾಗಬಾರ್ದು. ನೀವೆಲ್ಲ ಆದಷ್ಟು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಾಗಕ್ಕೂ ಎಲ್ಲೆಲ್ಲಿ ಕಬಡ್ಡಿ ಟೂರ್ನಮೆಂಟ್ಗಳಾಗುತ್ತೋ ನಮ್ಮ ಗೌರಿಬಿದನೂರು ಟೀಮೇ ಗೆದ್ದು ಬರಬೇಕು ಅಂತ ನಮ್ಮೊಂದು ಆಸೆ ಇದೆ. ನಗರದ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ಆರ್ ಅಶೋಕ್ ಕುಮಾರ್ ಮಾತನಾಡಿ, ಈ ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಅನೇಕ ತಂಡಗಳು ಭಾಗವಹಿಸಿವೆ. ಕ್ರೀಡೆಗಳನ್ನು ಪ್ರೋತ್ಸಾಹಿಸಬೇಕು ಎಂದು ನಗರದಲ್ಲಿ ಕ್ರೀಡೆಗಳು ನಡೆದು ಬಂದ ದಾರಿಯನ್ನು ತಿಳಿಸಿದರು. ಸುಮಾರು 120 ಜನ ಬೆಸ್ಟ್ ಪ್ಲೇಯರ್ಸ್, ಕಬಡ್ಡಿ ಪ್ಲೇಯರ್ಸ್ ಗೌರಿಬಿದನೂರಲ್ಲಿ 120 ಜನ ಆಯ್ಕೆ ಮಾಡಿ ಈ ಕಾರ್ಯಕ್ರಮವನ್ನು ಶಿವರಾತ್ರಿ ಹಬ್ಬದ ಪ್ರಯುಕ್ತ 8, 9, 10ನೇ ತಾರೀಕು 3 ದಿನಗಳ ಕಾಲ ಸುಮಾರು 10,000 ಕೂತ್ಕೊಳ್ಳುವಂಥ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ನೇರವಾಗಿ ಟಿವಿ ನೇರ ಪ್ರದರ್ಶನ. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾದ ಪ್ರಕಾಶ್, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್, ಅರ್ಜುನ್ ಡಿ ಗೌಡ, ರಾಜೇಶ್, ಯತೀಶ್ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಈ ತಿಂಗಳ 17ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರದಲ್ಲಿ ಭೀಮಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ 5,000 ಜನರು ಪಾಲ್ಗೊಳ್ಳುತ್ತಿರುವುದಾಗಿ ಜಿಲ್ಲಾಧ್ಯಕ್ಷ ಜೆಸಿ ವೆಂಕಟರಮಣಪ್ಪ ತಿಳಿಸಿದರು. ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಸೆಪ್ಟೆಂಬರ್ 17, 1932ರಲ್ಲಿ ಮತದಾನದ ಹಕ್ಕನ್ನು ಕೊಡಿಸಿದ್ರು. ಆದರೆ ಆ ಮತದಾನದ ಮೌಲ್ಯಗಳನ್ನ ನಮ್ಮನ್ನಾಳುತ್ತಿರುವ ಪಕ್ಷಗಳು ಕಲುಷಿತಗೊಳಿಸುತ್ತಿದ್ದಾರೆ. ರಾಜ್ಯದ ಯುವ ಪೀಳಿಗೆಯನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ರಾಮದಾಸ್ ಅಥಾವಳೆ ಉದ್ಘಾಟನೆ ಮಾಡಲಿದ್ದು, ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಧ್ಯಕ್ಷತೆ ವಹಿಸಿ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಲಿದ್ದಾರೆ ಎಂದರು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳನ್ನು ತಿರಸ್ಕರಿಸಿ ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ಎಂದು ರಾಜ್ಯಾದ್ಯಂತ ಹಾಗೂ ಸ್ವಚ್ಛ, ಪ್ರಾಮಾಣಿಕ, ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಇದೇ 19/2/2024ರಿಂದ ಕೆಆರ್ಎಸ್ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ತಿಳಿಸಿದರು. ಚಿಕ್ಕಬಳ್ಳಾಪುರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಅವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಆರಂಭವಾಗಲಿರುವ ಈ ಜಾಥಾದ ನೇತೃತ್ವವನ್ನು ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ವಹಿಸಲಿದ್ದು, 19ರಿಂದ ರಾಜ್ಯದ ಎಲ್ಲಾ 31 ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ ಸಂಚರಿಸಿ ದಿನಾಂಕ 2/3/2024ರಂದು ನೆಲಮಂಗಲದಲ್ಲಿ ಬೃಹತ್ ಸಮಾರೋಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಸಂವಿಧಾನ ಜಾಗೃತಿ ಮೂಡಿಸುವ ಅಂಗವಾಗಿ ಶಾಲೆಯ ಆವರಣದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಜಾಥಾ ನಡೆಸಿದ್ರು. ಶಾಲೆಯ ಪ್ರಾಂಶುಪಾಲ ಆಂಜನೇಯಲು ಮಾತನಾಡಿ, ಸಂವಿಧಾನ ಪೀಠಿಕೆಯನ್ನು ವಿದ್ಯಾರ್ಥಿಗಳು ಅರ್ಥೈಸಿಕೊಳ್ಳಬೇಕು. ಈ ಮೂಲಕ ವಿದ್ಯಾರ್ಥಿಗಳು, ಪೋಷಕರು ಸಹ ಸಂವಿಧಾನವನ್ನು ಅರಿತು ತಮ್ಮ ಹಕ್ಕು ಕರ್ತವ್ಯಗಳನ್ನು ಪಾಲಿಸಬೇಕು. ಸಂವಿಧಾನ ದತ್ತವಾಗಿ ಇರುವ ಹಕ್ಕುಗಳ ಮೂಲಕ ಸಮ ಸಮಾಜ ನಿರ್ಮಾಣಕ್ಕೆ ಜನಸಾಮಾನ್ಯರೆಲ್ಲರೂ ಒಂದು ಎಂಬ ಭ್ರಾತೃತ್ವ ಭಾವನೆ ಮೂಡಿಸುವ ಆಶಯವನ್ನು ಸಂವಿಧಾನ ಜಾಗೃತಿ ಅಂಗವಾಗಿ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಒಳಗೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಗೌರಿಬಿದನೂರು ನಗರದ ವೀರೇಂಡಹಳ್ಳಿ ಬಳಿ ಇರುವ ಉತ್ತರ ಪಿನಾಕಿನಿ ರೈಲ್ವೆ ಮೇಲ್ಸೇತುವೆಯ ಹಳಿಗಳ ಮೇಲೆ ಸುಮಾರು 38 ವರ್ಷದ ಗೌರಿಬಿದನೂರು ನಗರದ ಪುಟ್ಟಪುರಹಳ್ಳಿ ಗ್ರಾಮದ ನಿವಾಸಿ ರಂಗನ್ ಸ್ವಾಮಿ ಗಾರೆ ಕೆಲಸ ಮತ್ತು ಕುರಿ ಮೇಯಿಸುತ್ತಿದ್ದು, ಅತಿಯಾದ ಮದ್ಯ ಸೇವನೆಯಿಂದ ಮನೆಯಲ್ಲಿ ಗಲಾಟೆ ನಡೆದಿದೆ. ಮನೆಯವರು ಈ ರೀತಿ ಮಾಡಬೇಡ ಎಂದು ತಿಳಿಸಿದಾಗ ಇಂದು ಬೆಳಗ್ಗೆ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೂತ್ ಮಟ್ಟದ ಏಜೆಂಟರ ಸಭೆಯಲ್ಲಿ ಕಾಂಗ್ರೆಸ್ನ 2 ಬಣಗಳ ನಡುವೆ ಜಟಾಪಟಿ, ಹಲ್ಲೆ. ಕೋಲಾರ ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ. ಪೆಟ್ರೋಲ್ ಬಂಕ್ ಒಂದಕ್ಕೆ ಎನ್ಒಸಿ ನೀಡಲು ಹಣಕ್ಕೆ ಡಿಮ್ಯಾಂಡ್. ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ನೌಕರ.
ವಿದ್ಯಾರ್ಥಿಗಳಿಗೆ ಸಂಸ್ಕಾರ ನೀಡುವಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅಪಾರ. ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ. ಸರ್ಕಾರಿ ಶಾಲೆಯನ್ನು ಒತ್ತುವರಿ ಮಾಡಿ ದೇವಾಲಯ ನಿರ್ಮಾಣ, ಕಾಂಪೌಂಡ್ ನಿರ್ಮಿಸುವ ನೆಪದಲ್ಲಿ 2 ಬಾರಿ ಬಿಲ್ ಮಾಡಿ ಹಣ ಗುಳುಂ. ನ್ಯಾಯಾಧೀಶರ ಭೇಟಿ ವೇಳೆ ಅಕ್ರಮ ಬಯಲು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.